ಒಂದು ಇವಾಗ ಫುಡ್ ಡೆಲಿವರಿ ಬಂದಿದೆ. ಓಕೆ, ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ ಓಲಾದಲ್ಲಿ ನಾನು ಯಾವತ್ತೂ ಕೂಡ ಮಾಡಿರಲಿಲ್ಲ, ಓಲಾ ಅಪ್ಲಿಕೇಶನ್ನೇ ನಾನು ಯೂಸ್ ಮಾಡಿರಲಿಲ್ಲ. ನಾನು ಓಲಾ ಅಪ್ಲಿಕೇಶನ್ ಹಾಕ್ಕೊಂಡಾಗ ಅದರಲ್ಲಿ ಫುಡ್ ಡೆಲಿವರಿ ಇದೆ ಅಂತಲೂ ಕೂಡ ಗೊತ್ತಾಯಿತು. ಅದಕ್ಕೋಸ್ಕರ ಒಂದು ಫುಡ್ ಡೆಲಿವರಿ ಮಾಡೋಣ, ಯಾವ ರೀತಿ ಇರುತ್ತೆ, ಪಿಕಪ್ ಯಾವ ರೀತಿ ಇರುತ್ತೆ, ಡ್ರಾಪ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂಥೇಳಿ ನಾನು ಇವತ್ತು ಫಸ್ಟ್ ಟೈಮ್ ಓಲಾ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಅದು ಆ್ಯಕ್ಟಿವೇಶನ್ ಆಗಿದೆ. ಇದರಲ್ಲಿ ಬೈಕ್ ಟ್ಯಾಕ್ಸಿ ಸದ್ಯಕ್ಕೆ ಮಾಡ್ತಾಯಿಲ್ಲ, ಅಂದರೆ ಬೈಕ್ ಟ್ಯಾಕ್ಸಿ ಮಾಡಿಲ್ಲ. ಇವಾಗ ಒಂದು ಯಾವ್ದಾದ್ರು ಫುಡ್ ಆರ್ಡ್ರ್ ಬಂದರೆ ತಗೊಂಡು ಹೋಗಿ ಡೆಲಿವರಿ ಮಾಡೋಣ, ಯಾವ ರೀತಿ ಪಿಕಪ್ಪು ಯಾವ ರೀತಿ ಡ್ರಾಪು ಅಂತ ಹೇಳ್ಬಿಟ್ಟು ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ನಾನು ಕೂಡ ನಿಮ್ಮ ಜೊತೆಗೆ ಇದರಲ್ಲಿ ತಿಳ್ಕೊತೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ಏನು ಅಂದರೆ ನನ್ನ ಓಲಾ ಆ್ಯಪ್ ಇದೆ, ಓಲಾ ಪಾರ್ಟ್ನರ್ ಅಂತೇಳಿ ಏನು ಆ್ಯಪ್ ಇದೆ, ಅದನ್ನ ಆನ್ ಮಾಡ್ಕೊತೀನಿ. ಆನ್ ಮಾಡಿಕೊಂಡು ಇವತ್ತು ನಾನು ಇವಾಗ ಹೊಡಿತಾ ಇರೋದು ಫುಡ್ ಆರ್ಡ್ರು. ಬೈಕ್ ಟ್ಯಾಕ್ಸಿನೂ ಬರ್ತವೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆನ್ ಮಾಡ್ತೀನಿ, ವೆಯ್ಟ್ ಮಾಡೋಣ. ಅದು ಯಾಕೋ ಆಯ್ತಾ ಇಲ್ಲ, ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ನೋಡಿ, ಇವಾಗ ಆನ್ ಆಯಿತು. ಇವಾಗ ಬುಕ್ಕಿಂಗ್ಗಳು ಬರಬೇಕು. ಅವ್ರ ಕಡೆಯಿಂದ ಕಾಲ್ ಬರುತ್ತೆ, ಫಸ್ಟು ಒಂದು ಕಾಲ್ ಬರುತ್ತೆ ಆನ್ಲೈನ್ಗೆ ಹೋದ ತಕ್ಷಣ. ಇವಾಗ ನೋಡ್ಬೋದು, ಇದೇನು ಅಂದರೆ ಬೈಕ್ ಟ್ಯಾಕ್ಸಿ ಯಶವಂತಪುರಿಂದ ಹೋಗಬೇಕು. 221 ರೂಪಾಯಿ ಕೊಡ್ತಾರೆ ಗುರು, 271 ರೂಪಾಯಿ. ಅದು ಯಾರೋ ತೊಗೊಂಬಿಟ್ರು, ಇಲ್ಲಿಂದ ಎಲ್ಲೋ ಗೊತ್ತಿಲ್ಲ, ಅದು 21 ಕಿಲೋಮೀಟ್ರ್ ಅಂತೆ, 280 ರೂಪಾಯಿ. ಇವಾಗ ಲೋ ಡಿಮ್ಯಾಂಡ್ ಏರಿಯಾ ಅಂತ ಕೂಡ ಬಂದಿದೆ. ನೋಡೋಣ, ನಾವು ಈಗ ಏನಾದರೂ ಫುಡ್ ಆರ್ಡ್ರ್ಗಳು ಬರ್ತಾವ ಅಂತೇಳ್ಬಿಟ್ಟು ನೋಡ್ಕೊಂಬಿಟ್ಟು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೋಸ್ಕರ. ಒಂದು ಇವಾಗ ಫುಡ್ ಡೆಲಿವರಿ ಬಂದಿದೆ, ನೋಡ್ಬೋದು. ತುಂಬ ಹೊತ್ತು ವೆಯ್ಟ್ ಮಾಡಿದ ಮೇಲೆ ಒಂದು ಫುಡ್ ಡೆಲಿವರಿ ಬಂದಿದೆ. ಒಂದು 45 ಒಂದು 1 ಅವರ್ ಬಂತು ಅನಿಸುತ್ತೆ. ಫುಡ್ ಡೆಲಿವರಿ ಬಂದಿದೆ, ಆಕ್ಸೆಪ್ಟ್ ಮಾಡಿದ್ದೀನಿ. ಆಕ್ಸೆಪ್ಟ್ ಮಾಡಿದ್ದೆ, ಏನಾಯಿತು, ನ್ಯಾವಿಗೇಷನ್ಗೆ ಹೋಯ್ತು ಅನಿಸುತ್ತೆ, ಡೈರೆಕ್ಟ್ ಆಗಿದೆ. ಓಕೆ, ನೋಡೋಣ ಇರಿ. ಇದು ಬಂದ್ಬಿಟ್ಟು ಮಕಾನಿ ದರ್ಬಾರ್ ಅಂತೆ. ಓಕೆ, ನ್ಯೂ ಬೇಲ್ ರೋಡು. ಓಕೆ, ಇವಾಗ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಇದೇನಂದರೆ 1 ಕಿಲೋಮೀಟ್ರ್ ಇರಲಿ 2 ಕಿಲೋಮೀಟ್ರ್ ಇರಲಿ, 1 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ 60 ರೂಪಾಯಿ ಕೊಡ್ತಾನೆ ಅಂತ ಹೇಳಿದ್ದಾರೆ. ನೋಡೋಣ, ನ್ಯಾವಿಗೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಟರ್ನ್ ತಗೊಂಡು ಹೋಗೋಣ. ಈಗ ಇದು ಸೇಮ್ ಜೊಮ್ಯಾಟೊ ಸ್ವಿಗ್ಗಿ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿಯೇ ಇದು ಕೂಡ ವರ್ಕ್ ಆಗುತ್ತೆ. ಬಟ್ ಇಲ್ಲೇ ಲೊಕೇಶನ್ನು ಒಂದು 300 ಮೀಟ್ರ್ ಇದೆ. ಬಂದಿದ್ದೀನಿ ಅಂದರೆ, ಇನ್ನೊಂದಂದರೆ ಫುಡ್ ಆರ್ಡ್ರ್ಗಳು ಅಷ್ಟೊಂದು ಬರೋಲ್ಲ ಇದಕ್ಕೆ. ಬಂದರೆ 2-3 ಬರ್ತವೆ. ಬಟ್ ಸಾಯಂಕಾಲ 7 ಗಂಟೆವರೆಗೂ, 7 ಗಂಟೆ ಮೇಲೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲೇ ಇದ್ದೀನಿ, ಲೊಕೇಶನ್ ಹತ್ರನೇ ಬಂದೆ. ಇವಾಗ ನೋಡೋಣ, ಇದೇ ಲೊಕೇಶನ್. ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ. ಇವಾಗ ರೀಚ್ಡ್ ರೆಸ್ಟೋರೆಂಟ್, ಇದು ನ್ಯೂ ಬೇಲ್ ರೋಡು. ರೀಚ್ಡ್ ಕೊಡ್ತೀನಿ. ಓಕೆ, ಆರ್ಡರ್ ಐ ಡಿ. ಓಕೆ, ಆರ್ಡರ್ ಐ ಡಿ ಬರುತ್ತೆ. ಇವಾಗ ಇದು ಆರ್ಡರ್ ರೆಡಿಯೋ ಇಲ್ವೋ ಏನೂ ಗೊತ್ತಾಗಲ್ಲ ಅನಿಸುತ್ತೆ ಇದರಲ್ಲಿ. ಓಕೆ, ಇದು ಕ್ಯಾನ್ಸಲ್ ಬುಕ್ಕಿಂಗ್ ಇದೆ. ಅದೇ ರೀತಿ ಪಾರ್ಟ್ನರ್ ಕೇರ್, ಇದು ಬಂದ್ಬಿಟ್ಟು ಕ್ಯಾನ್ಸಲ್ ಬುಕ್ಕಿಂಗ್ಗೆ ಇದು ಕಾಲ್ ಮಾಡಬೇಕು. ಕಾಲು ಕ್ಯಾನ್ಸಲ್ ಬುಕ್ಕಿಂಗು, ಡ್ಯೂಟಿ ಆ್ಯಪು, ಪಾರ್ಟ್ನರ್ ಕೇರು ಎಲ್ಲ ಇದೆ. ಇವಾಗ ಆರ್ಡರ್ ಐ ಡಿ ಬಂದ್ಬಿಟ್ಟು ಇಲ್ಲಿದೆ. ನೋಡೋಣ, ರೆಸ್ಟೋರೆಂಟ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಇದೆ. ಇಲ್ಲೆಲ್ಲ ಕೊಟ್ಟಿದ್ದಾನೆ. ಫುಡ್ ರೆಡಿ ಆದಮೇಲೆ ಪಿಕ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಒಂದು 10 ನಿಮಿಷ ಆದಮೇಲೆ ಇವಾಗ ಕೊಟ್ಟರು. 10 ನಿಮಿಷ ವೇಟ್ ಮಾಡಿಸಿದ್ರು. ಇವಾಗ ಫೋಟೋ ಹಾಕಬೇಕು ಅನಿಸುತ್ತೆ. ಫೋಟೋ ತಗೊಂಡೆ, ಇದು ಲೇಟ್ ಆಗುತ್ತೆ, ವೇಟ್ ಮಾಡಬೇಕು. ಓಕೆ, ಫೋಟೋನು ಕೂಡ ಹಾಕಿದ್ದೀನಿ. ಹಾಕಿದ್ಮೇಲೆ ಫುಡ್ ಪಿಕಪ್ಪು. ಓಕೆ, ಓಕೆ, ಇಲ್ಲಿಂದ ಬಂದ್ಬಿಟ್ಟು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡೋಣ.
ಎಷ್ಟು ಒಂದು 2 ಕಿಲೋಮೀಟ್ರ್ ಇರುತ್ತೆ. 950 ಮೀಟರ್ಸ್ ಇದೆ. 950 ಮೀಟರ್ಸು. ಬನ್ನಿ ಹೋಗ್ಬಿಟ್ಟು ಇದನ್ನ ಡೆಲಿವರಿ ಮಾಡೋಣ. ನಾನು ಕೇಳಿರೋ ಪ್ರಕಾರ ಏನು ಅಂದರೆ ಜಾಸ್ತಿ ಏನು ಫುಡ್ ಡೆಲಿವರಿನ ಜಾಸ್ತಿ ದೂರ ಕೊಡಲ್ಲ. 1 ಕಿಲೋಮೀಟ್ರು 2 ಕಿಲೋಮೀಟ್ರು ಇಲ್ಲ ಮ್ಯಾಕ್ಸಿಮಮ್ ಅಂದರೆ 3 ಕಿಲೋಮೀಟ್ರ್ ಅಷ್ಟೇ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಓಲಾದಲ್ಲಿ ನಾನು ಕೇಳಿದ್ದೀನಿ. ನನಗೂ ಕೂಡ ಇವಾಗ ಬಿದ್ದಿದೆ, ಒಂದು 500 ಮೀಟರ್ ಇದೆ. 500 ಮೀಟರ್ ಹೋಗಬೇಕು. ಇವಾಗ ಟ್ರಾಫಿಕ್ ಸಿಗ್ನಲ್ ಬೇರೆ ಇದ್ದಾವೆ. ವೆಯ್ಟ್ ಮಾಡಿಬಿಟ್ಟು ಹೋಗಿ ಡೆಲಿವರಿ ಮಾಡೋಣ. ಇದು ಬರೋದು ಆರ್ಡರ್ ಯಾವುದರಿಂದ ಬರುತ್ತೆ ಅಂದರೆ ONDC ಅಂತ ಹೇಳ್ಬಿಟ್ಟು ಓಲಾ ಅಪ್ಲಿಕೇಶನಲ್ಲಿ ಒಂದು ಫುಡ್ ಆರ್ಡರ್ ಇದೆ. ಆ ಸೆಕ್ಷನ್ಗೆ ಹೋದರೆ ONDC ಅಂತ ಹೇಳ್ಬಿಟ್ಟು ಆರ್ಡರ್ ಇದೆ. ONDCಯಲ್ಲಿ ಆರ್ಡ್ರ್ ಮಾಡಿರೋದು ಇದಕ್ಕೆ ಬರುತ್ತೆ. ಇದ್ರ ಜೊತೆ ಟೈಅಪ್ ಇದ್ದಾರೆ ಅವರು ONDC ಅವರು. ONDCಯಲ್ಲಿ ಏನು ಆರ್ಡ್ರ್ ಮಾಡ್ತಾರೆ ಅದು ಬಂದ್ಬಿಟ್ಟು ಓಲಾಗೆ ಬರುತ್ತೆ. ಓಕೆ, ಇವಾಗ ಲೊಕೇಶನ್ ನಿಯರ್ ಬೈ ಬಂದಿದ್ದೀನಿ. ಲೊಕೇಶನ್ನು ಏನಿಲ್ಲ, ನಾರ್ಮಲ್ ಅದ್ರ ಥರನೇ. ಇದರಲ್ಲಿ ಏನೋ OTP ಕೇಳುತ್ತೆ ಅಂತ ಹೇಳಿದ್ದಾರೆ, ಬಟ್ ನೋಡಬೇಕು. ನನಗೊಂದು ಅಷ್ಟೊಂದು ಐಡಿಯಾ ಇಲ್ಲ. ಫಸ್ಟ್ ಮಾಡ್ತಾಯಿದ್ದೀವಲ್ಲ, ಅದೇ ಗೊತ್ತಾಯ್ತಲ್ಲ ಯಾವ ರೀತಿ ಆರ್ಡ್ರ್ ಬರುತ್ತೆ, ಯಾವ ರೀತಿ ಪಿಕಪ್ ಮಾಡಿದ್ವಿ, ಯಾವ ರೀತಿ ಲೊಕೇಶನ್ಗೆ ಬರೋದು ಅಂತ ಹೇಳ್ಬಿಟ್ಟು. ಇವಾಗ ಲೊಕೇಶನ್ಗೆ ಬಂದು ಎಕ್ಸಾಕ್ಟ್ ಡೆಲಿವರಿ ಲೊಕೇಶನ್ ಹತ್ರನೇ ಬಂದಿದ್ದೀನಿ. ಇಲ್ಲಿಗೆ ಹೋದರೆ ಮತ್ತೆ ನಮ್ಮ ಓಲಾ ಆ್ಯಪಿಗೆ ಹೋಗೋಣ. ಓಲಾ ಆ್ಯಪಿಗೆ ಹೋದರೆ ರೀಚ್ಡ್ ಡ್ರಾಪ್ ಲೊಕೇಶನ್ನು ಸಾನಿಯಾ ಎಲ್ಲಿದೆ? ಓಕೆ, ರೀಚ್ ಆದ್ವಿ. ಕಸ್ಟಮರ್ಗೆ ಕಾಲ್ ಮಾಡಬೇಕು. ಫಸ್ಟ್ ಕಸ್ಟಮರ್ಗೆ ಕಾಲ್ ಮಾಡೋಣ ರೀ. ಮೇಡಮ್, ಇದು ONDCಯಿಂದ ಎಲ್ಲಿ ಬರುತ್ತೆ ಮೇಡಮ್? ಲೊಕೇಶನ್ ಹತ್ರ ಇದ್ದೀನಿ. ಓಕೆ, ಓಕೆ, 1 ಸೆಕೆಂಡ್. 4931. ಓಕೆ, ಥ್ಯಾಂಕ್ ಯು. ಓಕೆ, ಡೆಲಿವರಿ ಆಯಿತು. ಆನ್ಲೈನ್ ಪೇಡ್ ಆಗಿದೆ. ಓಕೆ, ಅದೇ ಹೇಳ್ತಾ ಇದೆ ಪೇಮೆಂಟ್ ಏನು ತಗೋಬೇಡಿ ಅಂತ. ಓಕೆ, ಕಂಟಿನ್ಯೂ ಕೊಡ್ತಾಯಿದ್ದೀನಿ. ರೇಟಿಂಗ್ಸ್ ಕೊಟ್ಟು ಸಬ್ಮಿಟ್ ಕೊಡೋಣ. ನಮಗೆ ಎಷ್ಟು ಬರುತ್ತೆ? 65 ರೂಪಾಯಿ ಕೊಟ್ಟ. 65 ರೂಪಾಯಿ ಬಂದ್ಬಿಟ್ಟು ಇದು 1 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ 600 ಮೀಟ್ರ್ ಟು 700 ಮೀಟ್ರ್ ಅಂದ್ಕೊಳ್ಳಿ ಅಷ್ಟೇ. ಇದೂ ಒಂದು ಆರ್ಡ್ರಿಗೆ ಎಷ್ಟು 60ರಿಂದ 65 ರೂಪಾಯಿ ಕೊಡ್ತಾನೆ. ಬಟ್ ಏನು ಅಂದರೆ ಡೈಲಿ ಬರಲ್ಲ. ಓಕೆ, ಡೈಲಿ ಬರುತ್ತೆ, ಬಟ್ ಎಲ್ಲ ಆರ್ಡ್ರ್ಗಳು ಅದೇ ರೀತಿ ಬರಲ್ಲ, ಕಡಿಮೆ ಬರುತ್ತೆ. ಅಂದರೆ ಏನು ಅಂದರೆ ಫುಲ್ ಡೇ ಮಾಡಿದ್ರೆ ಒಂದು 2-3 ಬರ್ತವೆ. ಫುಡ್ ಡೆಲಿವರಿನ ಮಾಡ್ತೀನಿ ಓಲಾದಲ್ಲಿ ಅಂದರೆ ವೇಸ್ಟ್ ಆಗುತ್ತೆ ಅಷ್ಟೇ. ನಾನೆಷ್ಟು 1.5 ಅವರ್ ವೆಯ್ಟ್ ಮಾಡಿದೆ. 1.5 ಅವರ್ ವೆಯ್ಟ್ ಮಾಡಿದ್ಮೇಲೆ ಒಂದೇ ಒಂದು ಬಂತು ಅಷ್ಟೇ. ನೋಡೋಣ, ಈ ರೀತಿ ಇತ್ತು ಎಕ್ಸ್ಪೀರಿಯೆನ್ಸು. ಪಿಕಪ್ಪು, ಡ್ರಾಪು, OTP ಎಲ್ಲ ಹಾಕಬೇಕು. ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು ಮತ್ತೆ ಮುಂದಿನ ಸಿಗ್ತೀನಿ ನಿಮಗೆ. ಇದು ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ಸೆಂಟಿವ್ ಬೇರೆ ಇದೆ. ಏನಪ್ಪ ಅಂದರೆ ಇವಾಗ ಎಕ್ಸಿಸ್ಟಿಂಗ್ ಡೈಲಿ ಇನ್ಸೆಂಟಿವ್ ಫಾರ್ ಫುಡ್ ಡೆಲಿವರಿ ಯು ಹ್ಯಾವ್ ಇನ್ಕ್ರೀಸ್ಡ್ 15 to 20 rupees. ಓಕೆ, 3 ಡೆಲಿವರಿ ಮಾಡಿದ್ರೆ 60 ರೂಪಾಯಿ, 4 ಮಾಡಿದ್ರೆ 80 ರೂಪಾಯಿ, 5 ಮಾಡಿದ್ರೆ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತೆ. ಗೊತ್ತಿಲ್ಲ, ಇದು ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾನು ಮಾಡಿದ್ದು. ಮತ್ತು ಮುಂದಿನ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಇಲ್ಲಿ ಆರ್ಡರ್ ಮಾಡೋರು ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರು ಹಸ್ವಿಗೆ ಬೆಲೆನೇ ಇಲ್ಲ.